ನಮಗೆ ಕತ್ ಭಾಗ ಮತ್ತು ನೆಕ್ಕೆಲ್ಲ ಇರುತ್ತಲ್ಲ, ಅಲ್ಲಿ ಪಾದಗಳ ಹತ್ರ, ಮೊಣಕಾಲು, ಮೊಣಕೈ ಹತ್ರ ಎಲ್ಲ ಫುಲ್ ಬ್ಲ್ಯಾಕ್ ಇರುತ್ತೆ. ಅದು ಯಾವ ಕ್ರೀಮ್ ಅಪ್ಲೈ ಮಾಡಿದ್ರೂ ಕೂಡ ಹೋಗೋದಿಲ್ಲ. ಕೈ ಫುಲ್ಲು ಮತ್ತು ಕಾಲೆಲ್ಲ ವೈಟ್ಗಿರುತ್ತೆ. ಮತ್ತು ಮೊಣಕಾಲು ಹತ್ರ ಮತ್ತು ಕೈ, ಪಾದ ಹತ್ರ ಎಲ್ಲ ಫುಲ್ ನೆಕ್ ಭಾಗ ಎಲ್ಲ ಫುಲ್ ಬ್ಲ್ಯಾಕ್ ಇರುತ್ತೆ. ನಾವು ಯಾವ ಕ್ರೀಮ್ ಯೂಸ್ ಮಾಡಿದ್ರೆ ಕೂಡ ಹೋಗೋದೇ ಇಲ್ಲ ಅದು. ಬಟ್ ಮನೆಯಲ್ಲೇ ಈ ಥರ ಮಾಡಿ ತುಂಬ ಚೆನ್ನಾಗಿ ರಿಸಲ್ಟನ್ನು ಸಿಗುತ್ತೆ. ಇದು ಮಕ್ಳಿಗಾದ್ರೆ ಏನು ಆಟ ಆಡ್ತಾ ಇರ್ತಾರಲ್ಲ, ಅದು ಮೊಣಕಾಲು ಹತ್ರ ಜಾಸ್ತಿ ಇರುತ್ತೆ. ಮತ್ತು ದೊಡ್ಡವ್ರಿಗೂ ಅಷ್ಟೇ ಪಾದಗಳ ಹತ್ರ ಅದು ಫುಲ್ ಒಡೆದೋಗಿರೋ ಥರ ಇರುತ್ತೆ. ಅದಕ್ಕೆ ನಾವು ಏನು ಮಾಡಿದ್ರೆ ಕೂಡ ಬ್ಲ್ಯಾಕ್ ಮಾರ್ಕ್ ಅನ್ನೋದು ಹೋಗೋದಿಲ್ಲ. ಬಟ್ ಈ ಥರ ಒಂದು ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಮನೇಲಿರೋ ಪದಾರ್ಥಗಳಿಂದನೇ ಆರಾಮಾಗಿ ಮಾಡ್ಕೋಬೋದು. ಇದರಲ್ಲಿ ಯಾವುದೇ ಥರ ಸೈಡ್ ಎಫೆಕ್ಟ್ ಇರಲ್ಲ. ಬಟ್ ಇದನ್ನು ಅಪ್ಲೈ ಮಾಡ್ತಾ ಇರಬೇಕು, ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಇದಕ್ಕೇನು ಬೇಕಾಗಿಲ್ಲ, ತುಂಬ ಕಡಿಮೆ ಇಂಗ್ರೀಡಿಯೆಂಟಲ್ಲಿ ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಫಸ್ಟ್ ಆದರೆ ಒಂದು ಶಾಂಪನ್ನು ತೊಗೊಂಡಿದ್ದೀನಿ, ಕ್ಲಿನಿಕ್ ಪ್ಲಸ್ ಶಾಂಪೆ. ಯಾವುದಾದ್ರೂ ಯೂಸ್ ಮಾಡ್ಬೋದು. ಇದನ್ನೇ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಇದು ಎಲ್ಲ ಅಲ್ಲಿ ಕಡೆಯೂ ಎಲ್ಲ ಹತ್ರನೂ ಇದು ಸಿಗುತ್ತೆ ನಮಗೆ. ನಿಮ್ಮ ಹತ್ರ ಯಾವ ಶಾಂಪ್ ಇದ್ರೂ ಪರವಾಗಿಲ್ಲ, ಯಾವ ಬ್ರ್ಯಾಂಡ್ ಆದರೂ ಪರವಾಗಿಲ್ಲ, ಶಾಂಪ್ ಅನ್ನೋದು ತಗೋತಾ ಇದ್ದೀನಿ. ಒಂದು ಕ್ಲಿನಿಕ್ ಪ್ಲಸ್ ಶಾಂಪ್ ಅನ್ನೋದು ತೊಗೊಂಡಿದ್ದೀನಿ. ಶಾಂಪಿಂದನೂ ಅಷ್ಟೇ ನಮಗೆ ತುಂಬ ಚೆನ್ನಾಗಿ ಮಾರ್ಕ್ ಹೋಗೋದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಮತ್ತು 1/4 ಟೇಬಲ್ ಸ್ಪೂನಷ್ಟು ಅರಿಶಿನೂ ತೊಗೋತಾ ಇದ್ದೀನಿ. ಅರಿಶಿನದಿಂದ ಇದು ಆಂಟಿಬಯೋಟಿಕ್ ಥರ ಕೆಲಸ ಮಾಡುತ್ತೆ. ಇದೇನಾದರೂ ಥರ ಇದ್ದರೂ, ಅದು ಪೈನ್ ಆಗ್ತಾಯಿದ್ರೆ ಮೊಣಕಾಲ ಹತ್ರ ಎಲ್ಲನೂ ಒಬ್ಬೊಬ್ಬರು ಬಿದ್ದೋಗಿರ್ತಾರಲ್ಲ ಮಕ್ಕಳಿಗೆ, ಅಥವಾ ಅವಾಗ ಕೂಡ ಅಷ್ಟೇ ಇದು ಅಪ್ಲೈ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕ್ಯೂರ್ ಆಗುತ್ತೆ. ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಇದು ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ನಮ್ಮ ಕ್ರೀಮ್ ಯಾವ ಥರ ಇರುತ್ತೋ ಅದಕ್ಕಿಂತ ಸಾಫ್ಟಾಗಿ ಬರುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಯಾವುದೇ ಥರ ನಾವು ವಸ್ತುಗಳು ಅಂಗಡಿಗಳಿಂದ ತಗೊಬಂದು ಹಾಕೋ ಅವಶ್ಯಕತೆಯೂ ಇಲ್ಲ. ಮನೇಲಿರೋ ಪದಾರ್ಥಗಳಿಂದನೇ ಆರಾಮಾಗಿ ಮಾಡ್ಕೋಬೋದು. ಈ ಥರ ಅಪ್ಲೈ ಮಾಡೋದ್ರಿಂದ ಡೇ ಬೈ ಡೇ ನಮಗೆ ಎಷ್ಟೇ ಬ್ಲ್ಯಾಕ್ ಮಾರ್ಕ್ ಇದ್ರೂ ಕಡಿಮೆ ಆಗುತ್ತೆ. ಇದಕ್ಕೆ ಮೈನ್ ಬಂದ್ಬಿಟ್ಟು ಸಾಲ್ಟ್ ಬರುತ್ತಲ್ಲ, ನಮಗೆ ಮಾಮೂಲಿ ಅಡುಗೆಗೆ ಹಾಕ್ತೀವಲ್ಲ ನಾವು, ಆ ಥರ ಸಾಲ್ಟ್ ಅನ್ನೋದು ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನೋಡಿಕೊಂಡು, ನಮ್ಗೆ ಜಾಸ್ತಿ ಬೇಕು ಅಂದರೆ 1 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಸ್ವಲ್ಪ ಬೇಕು ಅಂದರೆ ಒಂದು 1/4 ಟೇಬಲ್ ಸ್ಪೂನ್, ಇಲ್ಲಾಂದರೆ ಅರ್ಧ ಟೇಬಲ್ ಸ್ಪೂನಷ್ಟು ಸಾಲ್ಟ್ ಅನ್ನೋದು ಸೇರಿಸ್ಕೊತಾ ಇದ್ದೀನಿ. ಇದರಿಂದನೂ ಅಷ್ಟೇ ನಮಗೆ ಕ್ಲೀನಾಗಿ ಎಲ್ಲ ಮಾರ್ಕೋಗೋಕ್ಕೆ ಹೆಲ್ಪ್ ಆಗುತ್ತೆ. ಅದು ಹಾಕೋಷ್ಟಿಗೆ ನೋಡಿ ಅದು ಕಲರೇ ಚೇಂಜ್ ಆಗಿಬಿಡುತ್ತೆ. ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ ಇದು ಸಾಲ್ಟ್ ಹಾಕ್ಬಿಟ್ಟು ಈ ಥರ ಮಾಡೋದ್ರಿಂದ. ಜಾಸ್ತಿ ಏನಾದರೂ ಹೂಂಡಿದ್ರೆ ಅದಕ್ಕೆಲ್ಲ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಸಾಲ್ಟ್ ಹಾಕಿದ್ರೆ ಏನಾಗುತ್ತೆ ಅಂದರೆ ಅದು ಫುಲ್ ಉರಿ ಥರ ಆಗಿಬಿಡುತ್ತೆ. ಏನು ಹೂಂಡಿಲ್ಲ, ಬರೀ ಬ್ಲ್ಯಾಕ್ ಮಾರ್ಕ್ ಇದ್ದರೆ ಅಪ್ಲೈ ಮಾಡಿ, ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ನೋಡಿ, ಕಲರ್ ಕೂಡ ಫುಲ್ ಚೇಂಜ್ ಆಗಿಬಿಡ್ತು. ಈ ಥರ ಇರಬೇಕು. ನಮ್ಮ ಕ್ರೀಮಿ ಟೆಕ್ಸ್ಚರ್ ಯಾವ ಥರ ಇರುತ್ತೋ ಅದೇ ಥರ ಬರಬೇಕು. ಎಲ್ಲರಿಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಮ್ಗೆ ಅವಾಗೇ ರಿಸಲ್ಟ್ ಅನ್ನೋದು ತುಂಬ ಚೆನ್ನಾಗಿ ಸಿಗುತ್ತೆ. ಇದರಲ್ಲಿ ಯಾವುದೂ ಥರ ಸೈಡ್ ಎಫೆಕ್ಟು ಇರೋದಿಲ್ಲ. ಮನೆಯಲ್ಲಿ ಇರೋ ಪದಾರ್ಥಗಳ ಕಡಿಮೆ ಇಂಗ್ರೀಡಿಯೆಂಟ್ ಹಾಕ್ಬಿಟ್ಟು ಮಾಡ್ಕೊಳ್ತಾ ಇರೋದು. ಇದಕ್ಕೆ ಮೈನ್ ಬಂದ್ಬಿಟ್ಟು ಇನ್ನೊಂದು ಅನ್ನೋದು ಆ್ಯಡ್ ಮಾಡ್ತೀನಿ, ಹೀನೋ ಪೌಡರ್ ಅಂದ್ಬಿಟ್ಟು ಅಂತ. ಇದು ಅಷ್ಟೇ ನಮಗೆ ಹೆಲ್ಪ್ ಆಗುತ್ತೆ. ತುಂಬ ಚೆನ್ನಾಗಿ ಬ್ಲ್ಯಾಕ್ ಮಾರ್ಕ್ ಹೋಗೋಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ ಭಾಗ ಎಲ್ಲ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿರುತ್ತಲ್ಲ, ಇದೇನಿಲ್ಲ, ಹೀನೋ ಪೌಡ್ರ್ ತೊಗೊಂಡು ಒಂದು ಟೊಮೊಟೊ ಅರ್ಧ ಕಟ್ ಮಾಡ್ಕೊಂಬಿಟ್ಟು ಅದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಅಪ್ಲೈ ಮಾಡಿ, ನಮಗೆ ಎಷ್ಟೇ ಬ್ಲ್ಯಾಕ್ ಮಾರ್ಕ್ ಇದ್ದರೂ ಕೂಡ ಕಡಿಮೆ ಆಗೋಗುತ್ತೆ. ಬಟ್ ಈ ಥರನೂ ಸೇರಿಸ್ಕೊಂಡು ಅಪ್ಲೈ ಮಾಡಿಬಿಟ್ಟು ಒಂದು 10 ನಿಮಿಷ ಬಿಡಬೇಕು. 10 ನಿಮಿಷ ಬಿಟ್ಟ ಮೇಲೆ ನಾವು ಅದನ್ನು ವಾಶ್ ಮಾಡೋದ್ರಿಂದ ತುಂಬ ಚೆನ್ನಾಗೇ ರಿಸಲ್ಟ್ ಅನ್ನೋದು ಸಿಗುತ್ತೆ. ಒಂದು ಸತಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದಂತೂ ಮರಿಬೇಡಿ. ಈನೋ ಪೌಡ್ರ್ ಹಾಕೋ ಅಷ್ಟಿಗೆ ನೋಡಿ ಅದರಲ್ಲಿ ಫುಲ್ ನೊರೆ ಬಂದ್ಬಿಡುತ್ತೆ. ಎಲ್ಲರಿಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀವು ಜಾಸ್ತಿ ನಿಮಗೆ ಕಾಲ್ಗೆ, ಮೊಣಕಾಲ್ಗೆ ಎಲ್ಲ ಅಪ್ಲೈ ಮಾಡಬೇಕು ಅಂದರೆ ಇನ್ನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ನೀವು ಮಾಡ್ಕೋಬೋದು. ಇಲ್ಲಾಂದರೆ ನೆಕ್ ಭಾಗ ಆದರೆ ಇಷ್ಟಾದರೆ ಸಾಕಾಗುತ್ತೆ. ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಈ ನೆಕ್ ಭಾಗ ಆದರೆ ನಾವು ಚೈನೆಲ್ಲ ಹಾಕಿರ್ತೀವಲ್ಲ, ತುಂಬ ಡಾರ್ಕ್ ಆಗಿರುತ್ತೆ. ಅದು ನೋಡ್ತಾ ಇದ್ರೇ ಒಂಥರ ಇರುತ್ತೆ. ನಾವು ಯಾವುದೇ ಥರ ಕ್ರೀಮ್ ಯೂಸ್ ಮಾಡ್ತಾ ಇದ್ರೂ ಕೂಡ ಹೋಗೋದೇ ಇಲ್ಲ. ಮತ್ತು ಈ ಥರ ನಾವು ಮಾಡಿಕೊಂಡು ಅಪ್ಲೈ ಮಾಡೋದ್ರಿಂದ ಎಷ್ಟೇ ಬ್ಲ್ಯಾಕ್ ಇದ್ರೂ ಕೂಡ ಹೊಟ್ಟೋಗುತ್ತೆ. ಇದು ಮೊಣಕಾಲಿಂದ ಹಿಡಿದು ನೆಕ್ ಭಾಗ, ಕಾಲು, ಪಾದಗಳು ಮತ್ತು ಕ್ರ್ಯಾಕ್ ಎಲ್ಲ ಆಗಿರುತ್ತಲ್ಲ, ಅಲ್ಲೆಲ್ಲ ಕ್ಲೀನಾಗಿ ಅಪ್ಲೈ ಮಾಡ್ಬೋದು. ಎಲ್ಲದಕ್ಕೂ ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ದೊಡ್ಡವ್ರಿಗಾದರೆ, ತುಂಬ ಜಾಸ್ತಿ ಶುಗರ್ ಪೇಷಂಟ್ಗಾದರೆ ಬೆರಳ ಹತ್ರ ಎಲ್ಲ ಫುಲ್ ಬ್ಲ್ಯಾಕ್ ಆಗ್ಬಿಟ್ಟಿರುತ್ತೆ. ಅಂಥವ್ರಿಗಾದರೆ ಅಪ್ಲೈ ಮಾಡಿ, ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಇದನ್ನು ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಮ್ಮ ಪಾದಗಳೇನಾದರೂ ಅಪ್ಲೈ ಮಾಡಬೇಕು ಅಂದರೆ ಒಂದು ಚಿಕ್ಕದೊಂದು ಟಬ್ ತಗೊಳ್ಳಿ. ಅದಕ್ಕೆ ಉಗುರು ಬೆಚ್ಚದು ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು. ಸಾಲ್ಟ್ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ನಿಂಬೆಹಣ್ಣು ರಸ ಬರುತ್ತಲ್ಲ, ಅದನ್ನು ಹಾಕ್ಕೊಂಬಿಟ್ಟು ಒಂದು 10 ಸೆಕೆಂಡ್ 20 ಸೆಕೆಂಡ್ ಅನ್ನೋದು ಕ್ಲೀನಾಗಿ ಪಾದ ಅನ್ನೋದು ಆ ಟಬ್ಬಲ್ಲಿ ಇಟ್ಬಿಡಬೇಕು. ಇಟ್ಬಿಟ್ಟ ಮೇಲೆ ಅದೆಲ್ಲ ಕ್ಲೀನಾಗಿ ಒರೆಸ್ಕೊಂಡ್ಮೇಲೆ ನಾವು ಈ ಥರ ಅಪ್ಲೈ ಮಾಡೋದ್ರಿಂದ ನಮಗೆ ಎಷ್ಟೇ ಬ್ಲ್ಯಾಕ್ ಇದ್ರೂ, ಕ್ರಾಕ್ ಥರ ಆಗಿದ್ರೆ ಕೂಡ ನಮ್ಗೆ ಕಡಿಮೆ ಆಗುತ್ತೆ. ಇದೊಂದು ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಇದೆಲ್ಲ ಕ್ಲೀನಾಗಿ ಅಪ್ಲೈ ಮಾಡಿಬಿಟ್ಟು ಮಸಾಜ್ ಮಾಡಬೇಕು. ಮಸಾಜ್ ಮಾಡಿಬಿಟ್ಟು ಒಂದು 10 ನಿಮಿಷ ಹಂಗೆ ಬಿಟ್ಬಿಡಿ. 10 ನಿಮಿಷ ಬಿಟ್ಬಿಟ್ಮೇಲೆ ನೀವು ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು 1/2 ಅವರ್ ಮುಂಚೆ ಈ ಥರ ಮಾಡ್ಕೊಳ್ಳಿ. ಮತ್ತು ಸ್ನಾನ ಮಾಡ್ಕೊಳ್ಳಿ.
ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಇದಕ್ಕೆಲ್ಲ ಸೋಪ್ ಎಲ್ಲ ಕೂಡ ಅಪ್ಲೈ ಮಾಡ್ಕೋಬೋದು, ಆ ಥರ ಏನಿಲ್ಲ. ನೀವು ಇನ್ನೇನು 20 ನಿಮಿಷದಲ್ಲಿ ನೀವು ಸ್ನಾನಕ್ಕೆ ಹೋಗ್ತೀವಿ ಅನ್ನೋಂಗೆ ಈ ಥರ ಒಂದು ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ನನಗೆ ಯಾವುದೇ ಥರ ಅಂಗಡಿಯಿಂದ ಹೋಗ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ತೊಗೊಬರಬೇಕು ಅಂತ ಅವಶ್ಯಕತೆಯೂ ಇಲ್ಲ. ಇದರಿಂದ ಯಾವುದೇ ಥರ ಸೈಡ್ ಎಫೆಕ್ಟು ಇರೋದಿಲ್ಲ. ಮನೇಲಿರೋ ಪದಾರ್ಥಗಳಿಂದನೇ ಆರಾಮಾಗಿ ಮಾಡ್ಕೋಬೋದು. ರಿಸಲ್ಟ್ ಅಂತೂ ನೀವು ಒಂದು ಸತಿ ಟ್ರೈ ಮಾಡಿ, ಟ್ರೈ ಮಾಡಿಬಿಟ್ಮೇಲೆ ನಂಗೆ ಕಾಮೆಂಟ್ ಮಾಡಿ. ಅಷ್ಟೊಂದು ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಈ ರೆಮಿಡಿ ಅನ್ನೋದು. ಒಂದು ಸತಿ ಟ್ರೈ ಮಾಡಿ, ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದಂತೂ ಮರಿಬೇಡಿ. ಹಂಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇದೆಲ್ಲ ಕ್ಲೀನಾಗಿ ಅಪ್ಲೈ ಮಾಡಿಬಿಟ್ಮೇಲೆ ಒಂದು 10 ನಿಮಿಷ ಹಾಗೆ ಬಿಟ್ಬಿಡಿ. 10 ನಿಮಿಷ ಬಿಟ್ಟಮೇಲೆ ನೀವು ವಾಶ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ ಅಂದ್ಬಿಟ್ಟು ಒಂದು ಸತಿ ಟ್ರೈ ಮಾಡಿ. ನಿಮಗೆ ಫಸ್ಟ್ ವಾಶ್ಗೆ ಗೊತ್ತಾಗುತ್ತೆ, ಒಂದು ಸತಿ ಫಸ್ಟ್ ಟೈಮೇ ನಾವು ಅಪ್ಲೈ ಮಾಡಿದಾಗೆ ಗೊತ್ತಾಗುತ್ತೆ ಅದೆಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ. ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.